ಹೆಂಡತಿ ಮಗನ ಕಾಪಾಡಲು ಪ್ರಾಣವನ್ನೇ ಪಣಕ್ಕಿಟ್ರ ಸೈಫ್ ಅಲಿ ಖಾನ್. ಪೊಲೀಸರು ಕೊಟ್ಟರು ಶಾಕಿಂಗ್ ಮಾಹಿತಿ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಭೀಕರ ಹಲ್ಲೆ ನಡೆದಿದೆ. ಬೆಳಗಿನ ಜಾವ 4:30 ಸುಮಾರಿಗೆ ಕಳ್ಳನೊಬ್ಬ ಸೈಫ್ ಮನೆಗೆ ನುಗ್ಗಿದ್ದು, ಸೈಫ್ ನೋಡ್ತಿದ್ದಂತೆ ಚಾಕುವಿನಿಂದ ಎರೆದಿದ್ದಾರೆ. ಚಾಕು ದಾಳಿಯಲ್ಲಿ ಸೈಫ್ ಗಂಭೀರವಾಗಿ ಗಾಯಗೊಂಡಿದ್ದು, ಹೆಂಡತಿ ಮಕ್ಕಳನ್ನು ರಕ್ಷಿಸಲು ಹೋಗಿ ಪ್ರಾಣವನ್ನೇ ಪಣಕ್ಕಿಟ್ರ ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಮನೆ ಮೇಲೆ ದಾಳಿ ನಡೆದಾಗ ಸೈಫ್ ಪತ್ನಿ ನಟಿ ಕರೀನಾ ಹಾಗೂ ಇಬ್ಬರು ಮಕ್ಕಳಾದ ತೈಮೂರ್ ಮತ್ತು ಜಹ ಕೂಡ ಮನೆಯಲ್ಲಿದ್ದರಂತೆ. ಕರೀನಾ ಮತ್ತು ಮಕ್ಕಳನ್ನು ರಕ್ಷಿಸಲು ಸೈಫ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ರು ಎನ್ನಲಾಗ್ತಾ ಇದೆ. ದಾಳಿಯ ನಂತರ ಸೈಫ್ ಅಲಿ ಖಾನ್ ಮುಂಬೈ ಪೊಲೀಸರಿಗೆ ಸಂಪೂರ್ಣ ಘಟನೆಯನ್ನ ವಿವರಿಸಿದ್ದಾರೆ. ಚಾಕು ದಾಳಿಯ ನಂತರ ಸೈಫ್ ಅಲಿ ಖಾನ್ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿದೆ. ಚಾಕು ದಾಳಿಯಲ್ಲಿ ಸೈಫ್ಗೆ ಕಳ್ಳನು 6 ಬಾರಿ ಇರಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಈ ಹೈ ಪ್ರೊಫೈಲ್ ಕೇಸ್ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. INA ವರದಿ ಪ್ರಕಾರ ನಿನ್ನೆ ತಡರಾತ್ರಿ ಅಪರಿಚಿತ ವ್ಯಕ್ತಿಯೊಬ್ಬ ಸೈಫ್ ಮನೆಗೆ ನುಗ್ಗಿ ಆತನ ಮನೆ ಕೆಲಸದಾಕೆಯ ಬಳಿ ಜಗಳವಾಡಿದ್ದಾನೆ. ಮಹಿಳೆಯ ಕೂಗಾಟ ಕೇಳಿ ಸೈಫ್ ರೂಮಿನಿಂದ ಹೊರಬಂದಿದ್ದಾರೆ. ವ್ಯಕ್ತಿಯನ್ನ ಸೈಫ್ ಯಾರೆಂದು ವಿಚಾರಿಸಲು ಮುಂದಾದ್ರಂತೆ. ಆ ವೇಳೆ ಸೈಫ್ ಮೇಲೆ ಆ ವ್ಯಕ್ತಿ ಹಲ್ಲೆ ನಡೆಸಿದ್ದಾನೆ. ಮುಂಬೈ ಪೊಲೀಸರಿಗೆ ಸೈಫ್ ನೀಡಿರುವ ಮಾಹಿತಿ ಪ್ರಕಾರ ರಾತ್ರಿ 1:30 ಸುಮಾರಿಗೆ ಮನೆಯಲ್ಲಿ ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ. ಅಪರಿಚಿತ ವ್ಯಕ್ತಿ ನಟನ ಮಕ್ಕಳ ರೂಮ್ಗೆ ಹೋಗಿದ್ದಾನೆ. ಆ ವೇಳೆ ಮನೆಯವರು ಕಿರುಚಿಕೊಂಡ ನಂತರ ಸೈಫ್ ಅಲಿ ಖಾನ್ ಓಡಿ ಬಂದಿದ್ದಾರೆ. ಕಳ್ಳ ಮತ್ತು ಸೈಫ್ ಅಲಿ ಖಾನ್ ನಡುವೆ ಜಗಳ ನಡೆದಿದೆ. ಕ್ಷಣಾರ್ಧದಲ್ಲಿ ಕಳ್ಳ ಸೈಫ್ ಮೇಲೆ ಕುತ್ತಿಗೆಗೆ ಚಾಕುವಿನಿಂದ ಎರೆದಿದ್ದಾನೆ. ಸೈಫ್ಗೆ 10 ಸೆಂಟಿಮೀಟರ್ ಎರೆದಿದ್ದಾನೆ ಎನ್ನಲಾಗ್ತಾ ಇದೆ. ಬಳಿಕ ಕೈಗಳಿಗೂ ಎರೆದಿದ್ದಾನೆ. ತಕ್ಷಣವೇ ಸೈಫ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಯಿಂದ ಸೈಫ್ ಅಲಿ ಖಾನ್ ಕುಟುಂಬ ಆತಂಕದಲ್ಲಿದೆ. ಸೈಫ್ ಅಲಿ ಖಾನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೌಕರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದ 4ವರನ್ನ ಪೊಲೀಸರು ವಿಚಾರಣೆಗೆ ಕರೆದೊಯ್ದಿರುವ ಮಾಹಿತಿ ಹೊರಬಂದಿದೆ. ಲೀಲಾವತಿ ಆಸ್ಪತ್ರೆಯ ಸಿಒ ಡಾಕ್ಟರ್ ನೀರಜ್ ಉತ್ತಮಾನಿ ಮಾತನಾಡಿ, ಸೈಫ್ ಅವರ ಮನೆಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಹಲ್ಲೆ ನಡೆಸಿದ್ದಾರೆ. ಬೆಳಗಿನ ಜಾವ 3:30ಕ್ಕೆ ಲೀಲಾವತಿಗೆ ಕರೆತರಲಾಯಿತು. ಸೈಫ್ಗೆ 6 ಗಂಭೀರ ಗಾಯಗಳಾಗಿವೆ ಎಂದು ಹೇಳಿದ್ರು. ಅವರ ಬೆನ್ನು ಮೂಳೆಯ ಬಳಿ ಗಾಯವಾಗಿದೆ. ನಾವು ಸೈಫ್ಗೆ ಆಪರೇಷನ್ ಮಾಡಿದ್ದೇವೆ. ನರಶಸ್ತ್ರಚಿಕಿತ್ಸಕ ನಿತಿನ್ ಡಾಂಗೆ, ಕಾಸ್ಮೆಟಿಕ್ ಸರ್ಜನ್ ಲೀಲಾ ಜೈನ್ ಮತ್ತು ಅರಿವಳಿಕೆ ತಜ್ಞೆ ನಿಶಾ ಗಾಂಧಿ ಅವರು ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಹೆಲ್ತ್ ಅಪ್ಡೇಟ್ ನೀಡುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆಸಿದ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಲು ಹಲವು ತಂಡಗಳಾಗಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಶಂಕಿತ ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವುದಾಗಿ ತಿಳಿದು ಬಂದಿದೆ. ವೈದ್ಯರು ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ. ಈ ಘಟನೆಯಿಂದಾಗಿ ಸೈಫ್ ಆರೋಗ್ಯದ ಬಗ್ಗೆ ಅಭಿಮಾನಿಗಳಿಗೆ ಹಾಗೂ ಚಿತ್ರರಂಗದ ಗಣ್ಯರಿಗೆ ಚಿಂತೆ ಉಂಟಾಗಿರುವುದಂತೂ ನಿಜವೇ ಹೌದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.